ಗಣಪತಿ ವಿಸರ್ಜನೆ ವೇಳೆ ನಾಗಮಂಗಲದಲ್ಲಿ ಕಲ್ಲು ತೂರಾಟ ಆಗಿರುವಂತದ್ದು. ಘಟನಾ ಸ್ಥಳದಲ್ಲಿ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರಿದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, ಹೇಗಿದೆ ಸದ್ಯದ ಮಟ್ಟಿಗೆ ಪರಿಸ್ಥಿತಿ? ಸರ್, ಸದ್ಯ ಕಂಪ್ಲೀಟ್ ಕಂಟ್ರೋಲ್ ಬಂದಿದೆ ಸಿಚುವೇಶನ್. ಸ್ಟಾರ್ಟಿಂಗ್ನಲ್ಲಿ ಎರಡು ಕೊಂಬುಗಳ ನಡುವೆ ಸ್ವಲ್ಪ ಮಾತಿಗೆ ಬೆಳೆದು ಸ್ವಲ್ಪ ನಮ್ಮ ಪೊಲೀಸರು ಇಮಿಡಿಯೇಟ್ ಆಗಿ ಲಾಠಿ ಚಾರ್ಜ್ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಿಬ್ಬರಿಗೆ ನಮ್ಮ ಪೊಲೀಸ್ನವ್ರು ಹೊಡೆದ್ರು ಅಂತೇಳಿ ಸೇರ್ಕೋತಾರೆ. ನಂತರದಲ್ಲಿ ಕಲ್ಲು ತೂರಾಟ ಮಾಡ್ತಾರೆ. ಹಾಗಾಗಿ ನಾವು ಇಮಿಡಿಯೇಟ್ ಆಗಿ ಎಲ್ಲ ಅಧಿಕಾರಿಗಳೆಲ್ಲ ಬಂದು ಸ್ಪಾಟಿಗೆ ಬಂದು ಎಲ್ಲ ಸಿಚುವೇಶನ್ ಕಂಟ್ರೋಲಿಗೆ ಬಂದಿದೆ. ಫೋರ್ಸ್ ಎಲ್ಲ ಹೊರಗಡೆ ಫೋರ್ಸ್ ಬಂದಿದೆ. ಕಂಪ್ಲೀಟ್ ಕಂಟ್ರೋಲ್ ಬಂದಿದೆ. ಸರಿ, 144 ಜಾರಿ ಮಾಡಿದೆ. ನೆಕ್ಸ್ಟ್ 3 ದಿನಗಳ ಕಾಲ ಮೆಸೇಜ್ ಆಗಿದೆ. ಸೊ ಮತ್ತೆ ಫರ್ದರ್ ಯಾವುದೋ ಇಶ್ಯೂ ಆಗಲಿಕ್ಕೆ ಸರ್, ಅಂದ್ರೆ ಪ್ರಾರಂಭದಲ್ಲಿ ದರ್ಗಾ ಹತ್ರ ಗಣಪತಿ ಬರ್ತಾ ಇತ್ತು, ಇದನ್ನ ಅಡ್ಡಗಟ್ಟಿದ್ರು ಅನ್ನೋಂಥದ್ದು ಮಾಹಿತಿ ಏನಿದೆ ಸರ್? ಯಾಕಾಗಿ ಪ್ರಾರಂಭದಲ್ಲಿ ಗಲಾಟೆ ಆರಂಭ ಆಯ್ತು ಅನ್ನೋದು? ಇಲ್ಲ, ಇದು ದರ್ಗಾ ಮುಂದೆ ಇವರು ಪ್ರೊಸೆಷನ್ ಬರ್ತಾ ಇದ್ದಂಗೆ ಇಲ್ಲಿ ಬಾಳೋತನ ನಿಲ್ಲೋದು ಬೇಡ ಅಂತೇಳಿ ಹೇಳ್ತಾರೆ. ಆವಾಗ ಅವ್ರವ್ರ ನಡುವೆ ವಾಗ್ವಾದ ಆಗ್ತದೆ. ಅದರಿಂದ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇವತ್ತು 5ನೇ ದಿನದ ಗಣೇಶ ಜಿಲ್ಲೆಯಲ್ಲಿ ಒಂದು 400 ಕಡೆ ಇರ್ತದೆ. ಹೀಗಾಗಿ ನಾವು ಫೋರ್ಸ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿರ್ತದೆ. ಈ ಒಂದು ಗಣೇಶದಲ್ಲಿ ನಮ್ಮ 2 ಇನ್ಸ್ಪೆಕ್ಟ್ರು ಮತ್ತು ಲೋಕಲ್ ಸ್ಟಾಫ್ ಮಾತ್ರ ಇರ್ತಾರೆ. ಆ ಒಂದು KSRP ಇರ್ತದೆ. ಅದು ಒಂದು ಘಟನೆ ಆಗಿದೆ. ಸರ್, ಅಂದ್ರೆ ಇಲ್ಲಿ ಸಾಕಷ್ಟು ಕಡೆ ಬೆಂಕಿಗಳನ್ನ ಹಾಕಿದ್ದಾರೆ, ಪೆಟ್ರೋಲ್ ಬಾಂಬ್ಗಳನ್ನ ಎಸ್ತಿದ್ದಾರೆ. ಏನೆಲ್ಲ ಇದಾಗಿರುವಂಥದ್ದು ಸರ್? ಡ್ಯಾಮೇಜ್ ಆಗಿದೆ? ಯಾರಿಗಾರ ಇಂಜುರಿ ಆಗಿದೆ? ಡ್ಯಾಮೇಜ್ ಯಾರಿಗೆ ಇಂಜುರಿ ಆಗಿದ್ದ ಬಗ್ಗೆ ಏನು ರಿಪೋರ್ಟ್ ಇಲ್ಲ. ನಮ್ಮ ಪೊಲೀಸರಿಗೆ ಏನು ಗಾಯ ಇದೆ ಏನಾಗಿಲ್ಲ. ಒಂದು 5-6 ಬೈಕ್ಗಳಿಗೆ ಬೆಂಕಿ ಹಾಕಿದ್ದಾರೆ. 1-2 ಶೆಡ್ಗಳಿಗೆ, ಒಂದು ಶಾಪಿಗೆ ಬೆಂಕಿ ಹಾಕಿದ ಬಗ್ಗೆ ಜಸ್ಟ್ ಕಂಡು ಬಂದಿದೆ. ಎಲ್ಲ ಫೈರ್ ಇಂಜಿನ್ ತಂದು ಎಲ್ಲ ಬೆಂಕಿ ಎಲ್ಲ ಆರಿಸುವಂಥ ಕಾರ್ಯ ಎಲ್ಲ ಆಗಿದೆ. ಸರ್, ಈ ವೇಳೆ ಕೆಲವೊಂದಿಷ್ಟು ತಲವಾರ್ಗಳನ್ನ, ಲಾಂಗ್ಗಳನ್ನ ಪ್ರದರ್ಶನ ಮಾಡುವಂಥದ್ದು, ಪೆಟ್ರೋಲ್ ಬಾಂಬ್ ಎರಿಸುವಂಥ ಕೆಲಸ ಕೂಡ ಆಯಿತು ಅನ್ನೋಂಥದ್ದು ಇದೆ ಸರ್ ವಿಡಿಯೋಗಳಲ್ಲಿ. ಹೇಗಿದೆ ಸರ್? ಇಲ್ಲ, ಆ ಥರ ಯಾವುದೋ ಲಾಂಗ್ಗಳು ಅದು ಯಾವುದು ಕಂಡು ಬಂದಿಲ್ಲ. ಕೆಲವೊಂದು ದೊಣ್ಣೆಗಳೆಲ್ಲ ಕೈಯಲ್ಲೆಲ್ಲ ಹಿಡ್ಕೊಂಡಿದ್ರು. ಅಕ್ಕಪಕ್ಕದಲ್ಲಿದ್ದ ಬಿದ್ದ ರಾಡ್ಗಳನ್ನೆಲ್ಲ ಹಿಡ್ಕೊಂಡಿದ್ರು ಅಂತೇಳಿ ಮಾಹಿತಿ ಇದೆ. ಅವ್ರನ್ನೆಲ್ಲ ಐಡೆಂಟಿಫೈ ಮಾಡ್ತೀವಿ. ಯಾರು ಕಿಡಿಗೇಡಿಗಳು ಈ ಒಂದು ಕೃತ್ಯ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತೆ. ಸರ್, ಇದುವರೆಗೆ ಯಾರನ್ನಾರ ಬಂಧನ ಮಾಡುವಂತ ಏನಾದ್ರು ಆಗಿದೆ? ಎಷ್ಟು ಜನ ಅರೆಸ್ಟ್ ಮಾಡಿದ್ರೆ ಅದು ಏನು? ಇನ್ನು ಅರೆಸ್ಟ್ ಮಾಡಿಲ್ಲ. ಈಗ ಐಡೆಂಟಿಫೈ ಮಾಡಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತವ್ರು ಎಲ್ಲರ ಮೇಲೆ ಕ್ರಮ ಕೈಗೊಳ್ಳುತ್ತೆ. ಸರ್, ಗಣಪತಿಗೆ ಎಲ್ಲಿದೆ ಸರ್? ಅಂದ್ರೆ ಸ್ಟೇಷನ್ ಮುಂದೆ ಆಲ್ರೆಡಿ ಗಣೇಶ ಎಲ್ಲ ವಿಸರ್ಜನೆ ಆಗಿದೆ. ಹೇಗಿದೆ ಸರ್ ಪರಿಸ್ಥಿತಿ? ಈಗ ತಾವೆಲ್ಲ ಕಡೆ ರೌಂಡ್ ಹಾಕ್ತಿದ್ದೀರಾ ಸರ್, ಹೇಗಿದೆ ಸರ್ ಪರಿಸ್ಥಿತಿ? ಈಗ ನಾರ್ಮಲ್ ಬಂದಿದೆ. ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಇದೆ. ಕಂಪ್ಲೀಟ್ ಫೋರ್ಸ್ ಇದೆ. ಕಂಪ್ಲೀಟ್ ಪೊಲೀಸ್ ಕಂಟ್ರೋಲ್ನಲ್ಲಿ ಇದೆ. ಸರ್, ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳಿಗೆ, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಕೂಡ ಗಾಯ ಆಗಿದೆ ಅನ್ನೋಂಥದ್ದು ಕೂಡ ಹೇಳ್ತಾ ಇದ್ದಾರೆ ಸರ್. ಇಲ್ಲ, ನಮ್ಮ ಜೊತೆನೇ ಇದ್ರೆ ಎಲ್ಲರೂ. ಯಾರಿಗೆ ಏನು ಗಾಯ ಆಗಿಲ್ಲ, ಎಲ್ಲರೂ ಆರಾಮಾಗಿದ್ದಾರೆ. ಓಕೆ ಸರ್, ಈಗ ಎಲ್ಲಿವರೆಗೂ 144 ಸೆಕ್ಷನ್ ಇರುತ್ತೆ ಸರ್ ಜನಕ್ಕೆ? ಮತ್ತೆ ಸದ್ಯ 3 ದಿನಗಳ ಕಾಲ ಒಂದು ನಿಷೇಧಾಜ್ಞೆಯನ್ನು ಹಾಕಿದ್ದೀವಿ. ಮುಂದೆ ಪರಿಸ್ಥಿತಿ ನೋಡಿಕೊಂಡು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಇದಿಷ್ಟು ಕೂಡ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, ಟಿವಿ9 ಮಂಡ್ಯ.